ನಡಿ ಈಗ ಶುರು ಮಾಡೋಣ. HDK ಫೋನ್ ಟ್ಯಾಪ್ ಆರೋಪಕ್ಕೆ DK ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಫೋನ್ ಟ್ಯಾಪ್ ಆರೋಪ ವಿಚಾರ ಗೊತ್ತಿಲ್ಲ, ಅಂತಹ ಮುಠಾಳ ಕೆಲಸ ನಮ್ಮ ಸರ್ಕಾರ ಮಾಡಲ್ಲ. DK ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಯಾಕಂತಂದ್ರೆ ಫೋನ್ ಟ್ಯಾಪ್ ಅನ್ನುವಂಥ ಒಂದು ವಿಚಾರ ಯಾವಾಗಲಾದ್ರೂ ಬಂದ್ರೆ ಅದು ಹಿಂದೆ ಸರ್ಕಾರಗಳೇ ಉಳ್ಳಿ ಹೋಗಿದ್ದಾವೆ. ಈ ವಿಚಾರದಲ್ಲಿ ಅಂಥ ಒಂದು ದೊಡ್ಡ ಹಗರಣ ಆಗತ್ತೆ. ಅಂಥ ಮುಟ್ಟಾಳ ಕೆಲಸ ನಮ್ಮ ಸರ್ಕಾರ ಮಾಡಲ್ಲ ಅಂತ ಫೋನ್ ಟ್ಯಾಪ್ ಮಾಡೋದಕ್ಕೆ ಅವರೇನು ಟೆರರಿಸ್ಟ್ಗಳ ಅಂತ ಈಗಾಗಲೇ ನಾನು ಹೇಳಿದಾಗೆ ದೇಶದ್ರೋಹದ ಅಥವಾ ಭಯೋತ್ಪಾದನೆಯ ಪ್ರಕರಣಗಳಲ್ಲಿ ಮಾತ್ರ ಫೋನ್ ಟ್ಯಾಪ್ ಮಾಡುವಂಥ ಒಂದು ಅವಕಾಶ ಕೇಂದ್ರ ತನಿಖಾ ಸಂಸ್ಥೆಗಳಿಗಿರುತ್ತೆ. ಅದು ಬಿಟ್ಟರೆ ಬೇರೆ ಯಾವ ವಿಚಾರದಲ್ಲೂ ಕೂಡ ಇಲ್ಲಿ ಫೋನ್ ಟ್ಯಾಪ್ ಮಾಡೋ ಹಾಗಿರೋದಿಲ್ಲ. ಅದು ಪ್ರೈವೇಸಿ ಹಕ್ಕಿನ ಒಂದು ಉಲ್ಲಂಘನೆ ಆಗುತ್ತೆ. ಹಾಗಾಗಿ ಫೋನ್ ಟ್ಯಾಪ್ ಮಾಡೋದಕ್ಕೆ ಅವರೇನು ಟೆರರಿಸ್ಟ್ಗಳ, ಫೋನ್ ಟ್ಯಾಪ್ ವಿಚಾರ ನಮಗೆ ಗೊತ್ತಿಲ್ಲ ಅಂತ DK ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಸ್ಕೂಲಲ್ಲಿ ಟ್ರ್ಯಾಪ್ ಇದರಲ್ಲಿ ಗೊತ್ತಿದೆ ನನಗೆ. ಸುಮಾರು 40 ಜನದ್ದು 45 ಜನದ್ದು ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪಿಂಗ್ ಆಗುತ್ತೆ. ನನಗೆ ಯಾರೋ ಗೊತ್ತಿದೆ. ಬಹುಶೇಷದವ್ರ ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇನು ಚರ್ಚೆ ಮಾಡ್ತೀನಿ ಏನೆಲ್ಲ ಅವ್ರ ಮಾಹಿತಿ ಇರ್ತದೆ. ರೇವಣ್ಣವ್ರ ಫೋನು ಟ್ಯಾಪಲ್ಲಿ ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತೊಗೊಂಡ್ರೆ ನೀವು 24 ಗಂಟೆಲಿ ಆ ಫೋನು ಟ್ಯಾಪ್ ಆಗ್ತದೆ. ಅದರಿಂದ ನಾನು ಓಪನ್ ಆಗಿ ಕರೆ ಕೊಡ್ತಾ ಇದ್ದೀನಿ. ದೇವೇಗೌಡರು ಹೇಳಬೇಕಾಗಿತ್ತು ನನ್ನ ಮನಸ್ಸಿನಲ್ಲಿ ಅವ್ರನ್ನ ಪದೇ ಪದೇ ಮಾಧ್ಯಮ ಸ್ನೇಹಿತರ ಮುಂದೆ ತರ್ತಕ್ಕಂಥ ನನಗೆ ಮನಸ್ಸಿಲ್ಲ ಈ ಪರಿಸ್ಥಿತಿ. ಯಾಕೆಂದರೆ ಅವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದವರು. ನಾನು ಹೇಳಿದೆ ಯಾವುದೇ ಕಾರಣಕ್ಕೂ ಯಾರೋ ಮಾಡಿದ ತಪ್ಪನ್ನ ಏನೋ ಮಾಡಿಕೊಂಡು ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ನಷ್ಟ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನು ನಾನು ದೇವೇಗೌಡರಿಗೆ ಹೇಳ್ತೇನೆ. ಫೋನ್ ಟ್ಯಾಪ್ ಆರೋಪ ಮಾಡಿದೆ ಸರ್ ಕುಮಾರಸ್ವಾಮಿ. ರೇವಣ್ಣ ಅವ್ರ ಫೋನ್ನ ರಾಜ್ಯ ಸರ್ಕಾರ ಟ್ಯಾಪ್ ಮಾಡ್ತಾ ಇದೆ. ನನಗೆ ಗೊತ್ತಿಲ್ಲಪ್ಪ. ಐ ಡೋಂಟ್ ನೋ. ಯಾರೋ ಅಂತ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗೋದಿಲ್ಲ. ಅಂಥ ಮುಟ್ಟಾಳ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆಯೂ ಇಲ್ಲ. ಏನು ಅವ್ರೇನು ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತೊಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರುಗಳು, ಅವ್ರಿಗೆ ಯಾಕೆ ಟ್ಯಾಪ್ ಮಾಡೋಕ್ಕೆ ಹೋಗ್ತಾರೆ? ಅಲ್ಲ, ಸುಳ್ಳು, ಸುಮ್ಮನೆ ಪ್ರಚಾರಕ್ಕೋಸ್ಕರ ಈಗ ಮಾತಾಡ್ತಾ ಇದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಜಯ್, HD ಕುಮಾರಸ್ವಾಮಿ ಅವರ ಈ ಒಂದು ಸುದೀರ್ಘವಾದಂಥ ಪತ್ರಿಕಾಗೋಷ್ಠಿ ಏನಿದೆ, ಬಹಳ ವಿಚಾರಗಳನ್ನು ಅಡ್ರೆಸ್ ಮಾಡಿದ್ರು ಅವರು. ರಾಜಕೀಯ ವಿಚಾರ ಇರಬಹುದು, ಸಾಧನೆ ವಿಚಾರ ಇರ್ಬೋದು, ಪೆನ್ಡ್ರೈವ್ ವಿಚಾರ ಇರ್ಬೋದು. ಕೊನೆಗೊಂದು ದೊಡ್ಡ ಆರೋಪವನ್ನು ಕೂಡ ಮಾಡಿದ್ರು. ವಿಜಯ್ ಫೋನ್ ಟ್ಯಾಪ್ ವಿಚಾರ, ನನ್ನ ಫೋನ್ಗಳು ಟ್ಯಾಪ್ ಆಗ್ತಾ ಇದೆ ಅಂತ ಬಹಳ ದೊಡ್ಡ ಆರೋಪ ಆಗ್ಬಿಡುತ್ತೆ ಇದೇನಾದರೂ ನಿಜವಾದರೆ. ಸೊ ಹಾಗಾದ್ರೆ ಅವ್ರೇನಾದರೂ ಕಂಪ್ಲೇಂಟ್ ಕೊಡ್ತಾರಾ? ಈಸ್ ಹಿ ಗೋಯಿಂಗ್ ಟು ಟೇಕ್ ಇಟ್ ಫಾರ್ವರ್ಡ್ HD ಕುಮಾರಸ್ವಾಮಿ ಅವರು? ಏನು ಹೇಳ್ತೀರಿ? ಖಂಡಿತವಲ್ಲೂ ಶ್ರೀಲಕ್ಷ್ಮಿ, ಮಾಜಿ CM ಕುಮಾರಸ್ವಾಮಿ ಅವರು ಮಾಡಿರುವಂತ ಇವತ್ತು ಏನು ಪತ್ರಿಕಾಗೋಷ್ಠಿ ಏನಿದೆ ಅದರಲ್ಲಿ ಬಹಳ ಪ್ರಮುಖವಾಗಿ ಪೆನ್ಡ್ರೈವ್ ಪ್ರಕರಣ ದಿನೇ ದಿನೇ ಹೊಸ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಇರೋದಕ್ಕೆ ಎಲ್ಲ ಕೂಡ ಸಾಕ್ಷಿ ಆಗಿರುತ್ತೆ. ಯಾಕಂದ್ರೆ ಇಂದು ಒಂದು ಮಾತನ್ನು ಹೇಳಿರುವಂತದ್ದು, ಪೆನ್ಡ್ರೈವ್ ಪ್ರಕರಣ ಸಂಬಂಧಪಟ್ಟಂತೆ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕುಮಾರಸ್ವಾಮಿ ಮತ್ತು ಸುತ್ತಮುತ್ತಲ 30-40 ಜನ ಫೋನ್ ಟ್ರ್ಯಾಪ್ ಆಗ್ತದೆ ಅಂತ ನೇರವಾಗಿ ಗಂಭೀರವಾಗಿ ಆರೋಪವನ್ನು ಮಾಡಿರುತ್ತದೆ. ಅಂದ್ರೆ ಮತ್ತೆ ರಾಜ್ಯದಲ್ಲಿ ಪೆನ್ಡ್ರೈವ್ ಪ್ರಕರಣ ಸದ್ದನ್ನ ಮಾಡಿರುತ್ತದೆ. ಜೊತೆಗೆ ಇದು ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಈಗ ಬೇರೆ ಯಾರೋ ಈ ಆರೋಪ ಮಾಡಿದ ಅದಕ್ಕೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾ ಇರಲಿಲ್ಲ. ಈಗ ಕುಮಾರಸ್ವಾಮಿ ಆರೋಪ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ವಿಚಾರ ಈಗ ತನಿಖೆಗೊಳಪಡುತ್ತಾ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅದಕ್ಕೆ DCM ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದು ಈಗ ನಾನಾ ರೀತಿಯ ಚರ್ಚೆ ವಿಚಾರ ಜೊತೆಗೆ ಬೇರೆ ಬೇರೆ ರೀತಿಯ ಆಯಾಮಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಇದು ಇಲ್ಲಿಗೆ ನಿಲ್ಲುವಂತ ಲಕ್ಷಣ ಕಾಣ್ತಾರೆ. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಈಗ ಸರ್ಕಾರದ ವಿರುದ್ಧ ಫೋನ್ ಟ್ಯಾಪ್ ಪ್ರಕರಣ ಇದೆ. ಈಗ ಇದು ಮೊದಲ ಬಾರಿಗೆ ಬಂದಿರುವಂತದ್ದು ಮತ್ತು ಈಗ ಈ ವಿಚಾರ ಎಲ್ಲಿಗೆ ಹೋಗುತ್ತೆ ಅನ್ನೋದು. ಥ್ಯಾಂಕ್ ಯು ವಿಜಯ್, ಡೀಟೇಲ್ಸ್ಗಾಗಿ. HDK ಫೋನ್ ಟ್ಯಾಪ್ ಆರೋಪಕ್ಕೆ DK ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಫೋನ್ ಟ್ಯಾಪ್ ಆರೋಪ ವಿಚಾರ ಗೊತ್ತಿಲ್ಲ, ಅಂತಹ ಮುಠಾಳ ಕೆಲಸ ನಮ್ಮ ಸರ್ಕಾರ ಮಾಡಲ್ಲ. DK ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಯಾಕಂತಂದ್ರೆ ಫೋನ್ ಟ್ಯಾಪ್ ಅನ್ನುವಂಥ ಒಂದು ವಿಚಾರ ಯಾವಾಗಲಾದ್ರೂ ಬಂದರೆ ಅದು ಹಿಂದೆ ಸರ್ಕಾರಗಳೇ ಉಳ್ಳಿ ಹೋಗಿದ್ದಾವೆ. ಈ ವಿಚಾರದಲ್ಲಿ ಅಂಥ ಒಂದು ದೊಡ್ಡ ಹಗರಣ ಆಗತ್ತೆ. ಅಂಥ ಮುಟ್ಟಾಳ ಕೆಲಸ ನಮ್ಮ ಸರ್ಕಾರ ಮಾಡಲ್ಲ ಅಂತ ಫೋನ್ ಟ್ಯಾಪ್ ಮಾಡೋದಕ್ಕೆ ಅವರೇನು ಟೆರರಿಸ್ಟ್ಗಳ ಅಂತ ಈಗಾಗಲೇ ನಾನು ಹೇಳಿದಾಗೆ ದೇಶದ್ರೋಹದ ಅಥವಾ ಭಯೋತ್ಪಾದನೆಯ ಪ್ರಕರಣಗಳಲ್ಲಿ ಮಾತ್ರ ಫೋನ್ ಟ್ಯಾಪ್ ಮಾಡುವಂಥ ಒಂದು ಅವಕಾಶ ಕೇಂದ್ರ ತನಿಖಾ ಸಂಸ್ಥೆಗಳಿಗಿರುತ್ತೆ. ಅದು ಬಿಟ್ಟರೆ ಬೇರೆ ಯಾವ ವಿಚಾರದಲ್ಲೂ ಕೂಡ ಇಲ್ಲಿ ಫೋನ್ ಟ್ಯಾಪ್ ಮಾಡೋ ಹಾಗಿರೋದಿಲ್ಲ.
ಅದು ಪ್ರೈವೇಸಿ ಹಕ್ಕಿನ ಒಂದು ಉಲ್ಲಂಘನೆ ಆಗುತ್ತೆ. ಹಾಗಾಗಿ ಫೋನ್ ಟ್ಯಾಪ್ ಮಾಡೋದಕ್ಕೆ ಅವರೇನು ಟೆರರಿಸ್ಟ್ಗಳ, ಫೋನ್ ಟ್ಯಾಪ್ ವಿಚಾರ ನಮಗೆ ಗೊತ್ತಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಫೋನಲ್ಲಿ ಟ್ರ್ಯಾಪ್ ಇದರಲ್ಲಿ ಇಟ್ಟವರು ಗೊತ್ತಿದೆ ನನಗೆ. ಸುಮಾರು 40 ಜನದ್ದು 45 ಜನದ್ದು ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪಿಂಗ್ ಆಗ್ತದೆ. ನನಗೆ ಯಾರು ಗೊತ್ತಿದೆ ಬಹುಶೇಷದವ್ರ ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇನು ಚರ್ಚೆ ಮಾಡ್ತೀನಿ ಏನೆಲ್ಲ ಅವ್ರ ಮಾಹಿತಿ ಇರ್ತದೆ. ರೇವಣ್ಣವ್ರ ಫೋನ್ ಟ್ಯಾಪಲ್ಲಿ ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತೊಗೊಂಡ್ರೆ ನೀವು 24 ಗಂಟೆಲಿ ಆ ಫೋನು ಟ್ಯಾಪ್ ಆಗ್ತದೆ. ಅದರಿಂದ ನಾನು ಓಪನ್ ಆಗಿ ಕರೆ ಕೊಡ್ತಾ ಇದ್ದೀನಿ. ದೇವೇಗೌಡರು ಹೇಳಬೇಕಾಗಿತ್ತು, ನನ್ನ ಮನಸ್ಸಿನಲ್ಲಿ ಅವ್ರನ್ನ ಪದೇ ಪದೇ ಮಾಧ್ಯಮ ಸ್ನೇಹಿತರ ಮುಂದೆ ತರ್ತಕ್ಕಂಥದ್ದು ನನಗೆ ಮನಸ್ಸಿಲ್ಲ ಈ ಪರಿಸ್ಥಿತಿ. ಯಾಕಂದರೆ ಅವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದವರು. ನಾನು ಹೇಳಿದೆ ಯಾವುದೇ ಕಾರಣಕ್ಕೂ ಯಾರೋ ಮಾಡಿದ ತಪ್ಪನ್ನ ಏನೋ ಮಾಡಿಕೊಂಡು ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ನಷ್ಟ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನು ನಾನು ದೇವೇಗೌಡರು ಹೇಳಿದ್ದೇನೆ. ಫೋನ್ ಟ್ಯಾಪ್ ಆರೋಪ ಮಾಡಿದೆ ಸರ್. ಕುಮಾರಸ್ವಾಮಿ ರೇವಣ್ಣ ಅವ್ರ ಫೋನ್ ನ ರಾಜ್ಯ ಸರ್ಕಾರ ಟ್ಯಾಪ್ ಮಾಡ್ತಾ ಇದೆ. ನನಗೆ ಗೊತ್ತಿಲ್ಲಪ್ಪ, ಐ ಡೋಂಟ್ ನೋ. ಯಾರೋ ಅಂತ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗೋದಿಲ್ಲ. ಅಂಥ ಮುಟ್ಟಾಳ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆಯೂ ಇಲ್ಲ. ಏನು ಅವ್ರೇನು ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತೊಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರುಗಳು, ಅವ್ರಿಗೆ ಯಾಕೆ ಟ್ಯಾಪ್ ಮಾಡೋಕ್ಕೆ ಹೋಗ್ತಾರೆ? ಅಲ್ಲ, ಸುಳ್ಳು, ಸುಮ್ಮನೆ ಪ್ರಚಾರಕ್ಕೋಸ್ಕರ ಈಗ ಮಾತಾಡ್ತಾ ಇದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಎಚ್.ಡಿ. ಕುಮಾರಸ್ವಾಮಿ ಅವರ ಈ ಒಂದು ಸುದೀರ್ಘವಾದಂಥ ಪತ್ರಿಕಾಗೋಷ್ಠಿ ಏನಿದೆ, ಬಹಳ ವಿಚಾರಗಳನ್ನು ಅಡ್ರೆಸ್ ಮಾಡಿದ್ರು ಅವರು. ರಾಜಕೀಯ ವಿಚಾರ ಇರಬಹುದು, ಸಾಧನೆ ವಿಚಾರ ಇರ್ಬೋದು, ಪೆನ್ಡ್ರೈವ್ ವಿಚಾರ ಇರ್ಬೋದು. ಕೊನೆಗೊಂದು ದೊಡ್ಡ ಆರೋಪವನ್ನು ಕೂಡ ಮಾಡಿದ್ರು. ವಿಜಯ್, ಫೋನ್ ಟ್ಯಾಪ್ ವಿಚಾರ, ನನ್ನ ಫೋನ್ಗಳು ಟ್ಯಾಪ್ ಆಗ್ತಾ ಇದೆ ಅಂತ ಬಹಳ ದೊಡ್ಡ ಆರೋಪ ಆಗ್ಬಿಡತ್ತೆ ಇದೇನಾದರೂ ನಿಜವಾದರೆ. ಸೊ ಹಾಗಾದ್ರೆ ಅವ್ರೇನಾದರೂ ಕಂಪ್ಲೇಂಟ್ ಕೊಡ್ತಾರಾ? ಈಸ್ ಹಿ ಗೋಯಿಂಗ್ ಟು ಟೇಕ್ ಇಟ್ ಫಾರ್ವರ್ಡ್? ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಹೇಳ್ತೀರಿ? ಖಂಡಿತವಲ್ಲೂ ಶ್ರೀಲಕ್ಷ್ಮಿ, ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಾಡಿರುವಂತ ಇವತ್ತು ಏನು ಪತ್ರಿಕಾಗೋಷ್ಠಿ ಏನಿದೆ ಅದರಲ್ಲಿ ಬಹಳ ಪ್ರಮುಖವಾಗಿ ಪೆನ್ಡ್ರೈವ್ ಪ್ರಕರಣ ದಿನೇ ದಿನೇ ಹೊಸ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಇರೋದಕ್ಕೆ ಎಲ್ಲ ಕೂಡ ಸಾಕ್ಷಿಯಾಗಿರುತ್ತೆ. ಯಾಕಂದ್ರೆ ಇಂದು ಒಂದು ಮಾತನ್ನು ಹೇಳಿರುವಂತದ್ದು, ಪೆನ್ಡ್ರೈವ್ ಪ್ರಕರಣ ಸಂಬಂಧಪಟ್ಟಂತೆ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕುಮಾರಸ್ವಾಮಿ ಮತ್ತು ಸುತ್ತಮುತ್ತಲ 30-40 ಜನ ಫೋನ್ ಟ್ರ್ಯಾಪ್ ಆಗ್ತದೆ ಅಂತ ನೇರವಾಗಿ ಗಂಭೀರವಾಗಿ ಆರೋಪವನ್ನು ಮಾಡಿರುವಂತದ್ದು. ಅಂದ್ರೆ ಮತ್ತೆ ರಾಜ್ಯದಲ್ಲಿ ಪೆನ್ಡ್ರೈವ್ ಪ್ರಕರಣ ಸದ್ದನ್ನ ಮಾಡಿರುವಂತದ್ದು. ಜೊತೆಗೆ ಇದು ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಈಗ ಬೇರೆ ಯಾರೋ ಈ ಆರೋಪ ಮಾಡಿದ ಅದಕ್ಕೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾ ಇರಲಿಲ್ಲ. ಈಗ ಕುಮಾರಸ್ವಾಮಿ ಆರೋಪ ಮಾಡಿರುವಂತ ಹಿನ್ನೆಲೆಯಲ್ಲಿ ಈ ವಿಚಾರ ಈಗ ತನಿಖೆಗೊಳಪಡುತ್ತಾ ಅಥವಾ ಇದು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅದಕ್ಕೆ DCM ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದು ಈಗ ನಾನಾ ರೀತಿಯ ಚರ್ಚೆ ವಿಚಾರ ಜೊತೆಗೆ ಬೇರೆ ಬೇರೆ ರೀತಿಯ ಆಯಾಮಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಇದು ಇಲ್ಲಿಗೆ ನಿಲ್ಲುವಂತ ಲಕ್ಷಣ ಕಾಣ್ತಾರೆ. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಈಗ ಸರ್ಕಾರದ ವಿರುದ್ಧ ಫೋನ್ ಟ್ಯಾಪ್ ಪ್ರಕರಣ ಇದೆ. ಈಗ ಇದು ಮೊದಲ ಬಾರಿಗೆ ಬಂದಿರುವಂತದ್ದು ಮತ್ತು ಈಗ ಈ ವಿಚಾರ ಎಲ್ಲಿಗೆ ಹೋಗುತ್ತೆ ಅನ್ನೋದು. ಥ್ಯಾಂಕ್ ಯು ವಿಜಯ್, ಡೀಟೇಲ್ಸ್ಗಾಗಿ. ಎಚ್.ಡಿ.ಕೆ ಫೋನ್ ಟ್ಯಾಪ್ ಆರೋಪಕ್ಕೆ ಡಿ.ಕೆ.ಶಿ ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಫೋನ್ ಟ್ಯಾಪ್ ಆರೋಪ ವಿಚಾರ ಗೊತ್ತಿಲ್ಲ, ಅಂತಹ ಮುಠಾಳ ಕೆಲಸ ನಮ್ಮ ಸರ್ಕಾರ ಮಾಡಲ್ಲ. ಡಿ.ಕೆ. ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಯಾಕಂತಂದ್ರೆ ಫೋನ್ ಟ್ಯಾಪ್ ಅನ್ನುವಂಥ ಒಂದು ವಿಚಾರ ಯಾವಾಗಲಾದ್ರೂ ಬಂದರೆ ಅದು ಹಿಂದೆ ಸರ್ಕಾರಗಳೇ ಉಳ್ಳಿ ಹೋಗಿದ್ದಾವೆ. ಈ ವಿಚಾರದಲ್ಲಿ ಅಂಥ ಒಂದು ದೊಡ್ಡ ಹಗರಣ ಆಗತ್ತೆ, ಅಂಥ ಮುಟ್ಟಾಳ ಕೆಲಸ ನಮ್ಮ ಸರ್ಕಾರ ಮಾಡಲ್ಲ ಅಂತ ಫೋನ್ ಟ್ಯಾಪ್ ಮಾಡೋದಕ್ಕೆ ಅವರೇನು ಟೆರರಿಸ್ಟ್ಗಳ ಅಂತ ಈಗಾಗಲೇ ನಾನು ಹೇಳಿದಾಗೆ ದೇಶದ್ರೋಹದ ಅಥವಾ ಭಯೋತ್ಪಾದನೆಯ ಪ್ರಕರಣಗಳಲ್ಲಿ ಮಾತ್ರ ಫೋನ್ ಟ್ಯಾಪ್ ಮಾಡುವಂಥ ಒಂದು ಅವಕಾಶ ಕೇಂದ್ರ ತನಿಖಾ ಸಂಸ್ಥೆಗಳಿಗಿರುತ್ತೆ. ಅದು ಬಿಟ್ಟರೆ ಬೇರೆ ಯಾವ ವಿಚಾರದಲ್ಲೂ ಕೂಡ ಇಲ್ಲಿ ಫೋನ್ ಟ್ಯಾಪ್ ಮಾಡೋ ಹಾಗಿರೋದಿಲ್ಲ. ಅದು ಪ್ರೈವೇಸಿ ಹಕ್ಕಿನ ಒಂದು ಉಲ್ಲಂಘನೆ ಆಗುತ್ತೆ. ಹಾಗಾಗಿ ಫೋನ್ ಟ್ಯಾಪ್ ಮಾಡೋದಕ್ಕೆ ಅವರೇನು ಟೆರರಿಸ್ಟ್ಗಳ, ಫೋನ್ ಟ್ಯಾಪ್ ವಿಚಾರ ನಮಗೆ ಗೊತ್ತಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಫೋನಲ್ಲಿ ಟ್ರ್ಯಾಪ್ ಇದರಲ್ಲಿ ಇಟ್ಟವರು ಗೊತ್ತಿದೆ ನನಗೆ. ಸುಮಾರು 40 ಜನದ್ದು 45 ಜನದ್ದು ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪಿಂಗ್ ಆಗ್ತದೆ. ನನಗೆ ಯಾರು ಗೊತ್ತಿದೆ ಬಹುಶೇಷದವ್ರ ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇನು ಚರ್ಚೆ ಮಾಡ್ತೀನಿ ಏನೆಲ್ಲ ಅವ್ರ ಮಾಹಿತಿ ಇರ್ತದೆ. ರೇವಣ್ಣವ್ರ ಫೋನ್ ಟ್ಯಾಪಲ್ಲಿ ಈ ಆಧುನಿಕ ಯುಗದಲ್ಲಿ
ಏನು ಹೊಸ ಫೋನ್ ತೊಗೊಂಡ್ರೆ ನೀವು 24 ಗಂಟೆಲಿ ಆ ಫೋನು ಟ್ಯಾಪ್ ಆಗ್ತದೆ. ಅದರಿಂದ ನಾನು ಓಪನ್ ಆಗಿ ಕರೆ ಕೊಡ್ತಾ ಇದ್ದೀನಿ. ದೇವೇಗೌಡರು ಹೇಳಬೇಕಾಗಿತ್ತು, ನನ್ನ ಮನಸ್ಸಿನಲ್ಲಿ ಅವ್ರನ್ನ ಪದೇ ಪದೇ ಮಾಧ್ಯಮ ಸ್ನೇಹಿತರ ಮುಂದೆ ತರ್ತಕ್ಕಂಥದ್ದು ನನಗೆ ಮನಸ್ಸಲ್ಲಿ ಈ ಪರಿಸ್ಥಿತಿ. ಇಲ್ಲದಿದ್ದರೆ ಅವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದವರು. ನಾನು ಹೇಳಿದೆ, ಯಾವುದೇ ಕಾರಣಕ್ಕೂ ಯಾರೋ ಮಾಡಿದ ತಪ್ಪನ್ನ ಏನೋ ಮಾಡಿಕೊಂಡು ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ನಷ್ಟ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನು ನಾನು ದೇವೇಗೌಡರು ಹೇಳಿದ್ದೆ. ಫೋನ್ ಟ್ಯಾಪ್ ಆರೋಪ ಮಾಡಿದೆ ಸರ್. ಕುಮಾರಸ್ವಾಮಿ ರೇವಣ್ಣ ಅವ್ರ ಫೋನ್ ನ ರಾಜ್ಯ ಸರ್ಕಾರ ಟ್ಯಾಪ್ ಮಾಡ್ತಾ ಇದೆ. ನನಗೆ ಗೊತ್ತಿಲ್ಲಪ್ಪ, ಐ ಡೋಂಟ್ ನೋ. ಯಾರೋ ಅಂತ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗುದಿಲ್ಲ. ಅಂತ ಮುಟ್ಟಾಳ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆನೂ ಇಲ್ಲ. ಏನು ಅವ್ರೇನು ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತೊಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರುಗಳು, ಅವ್ರಿಗೆ ಯಾಕೆ ಟ್ಯಾಪ್ ಮಾಡಕ್ಕೆ ಹೋಗ್ತಾರೆ? ಸುಳ್ಳು, ಸುಮ್ಮನೆ ಪ್ರಚಾರಕ್ಕೋಸ್ಕರ ಈಗ ಮಾತಾಡ್ತಾ ಇದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಜಯ್, HD ಕುಮಾರಸ್ವಾಮಿ ಅವರ ಈ ಒಂದು ಸುದೀರ್ಘವಾದಂಥ ಪತ್ರಿಕಾಗೋಷ್ಠಿ ಏನಿದೆ, ಬಹಳ ವಿಚಾರಗಳನ್ನು ಅಡ್ರೆಸ್ ಮಾಡಿದ್ರು ಅವರು. ರಾಜಕೀಯ ವಿಚಾರ ಇರಬಹುದು, ಸಾಧನೆ ವಿಚಾರ ಇರ್ಬೋದು, ಪೆನ್ಡ್ರೈವ್ ವಿಚಾರ ಇರ್ಬೋದು. ಕೊನೆಗೊಂದು ದೊಡ್ಡ ಆರೋಪವನ್ನು ಕೂಡ ಮಾಡಿದ್ರು. ವಿಜಯ್, ಫೋನ್ ಟ್ಯಾಪ್ ವಿಚಾರ, ನನ್ನ ಫೋನ್ಗಳು ಟ್ಯಾಪ್ ಆಗ್ತಾ ಇದೆ ಅಂತ ಬಹಳ ದೊಡ್ಡ ಆರೋಪ ಆಗ್ಬಿಡತ್ತೆ ಇದೇನಾದರೂ ನಿಜವಾದರೆ. ಸೊ ಹಾಗಾದ್ರೆ ಅವ್ರು ಏನಾದರೂ ಕಂಪ್ಲೇಂಟ್ ಕೊಡ್ತಾರಾ? ಈಸ್ ಹಿ ಗೋಯಿಂಗ್ ಟು ಟೇಕ್ ಇಟ್ ಫಾರ್ವರ್ಡ್? HD ಕುಮಾರಸ್ವಾಮಿ ಅವರು ಏನು ಹೇಳ್ತೀರಿ? ಖಂಡಿತವಲ್ಲೂ ಶ್ರೀಲಕ್ಷ್ಮಿ, ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಾಡಿರುವಂತ ಇವತ್ತು ಏನು ಪತ್ರಿಕಾಗೋಷ್ಠಿ ಏನಿದೆ ಅದರಲ್ಲಿ ಬಹಳ ಪ್ರಮುಖವಾಗಿ ಪೆನ್ಡ್ರೈವ್ ಪ್ರಕರಣ ದಿನೇ ದಿನೇ ಹೊಸ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಇರೋದಕ್ಕೆ ಎಲ್ಲ ಕೂಡ ಸಾಕ್ಷಿಯಾಗಿರುತ್ತೆ. ಯಾಕಂದ್ರೆ ಇಂದು ಒಂದು ಮಾತನ್ನು ಹೇಳಿರುವಂತದ್ದು, ಪೆನ್ಡ್ರೈವ್ ಪ್ರಕರಣ ಸಂಬಂಧಪಟ್ಟಂತೆ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕುಮಾರಸ್ವಾಮಿ ಮತ್ತು ಸುತ್ತಮುತ್ತಲ 30-40 ಜನ ಫೋನ್ ಟ್ರ್ಯಾಪ್ ಆಗ್ತದೆ ಅಂತ ನೇರವಾಗಿ ಗಂಭೀರವಾಗಿ ಆರೋಪವನ್ನು ಮಾಡಿರುವಂತದ್ದು. ಅಂದ್ರೆ ಮತ್ತೆ ರಾಜ್ಯದಲ್ಲಿ ಪೆನ್ಡ್ರೈವ್ ಪ್ರಕರಣ ಸದ್ದನ್ನ ಮಾಡಿರುವಂತದ್ದು. ಜೊತೆಗೆ ಇದು ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಈಗ ಬೇರೆ ಯಾರೋ ಈ ಆರೋಪ ಅದಕ್ಕೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾ ಇರಲಿಲ್ಲ. ಈಗ ಕುಮಾರಸ್ವಾಮಿ ಆರೋಪ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ವಿಚಾರ ಈಗ ತನಿಖೆಗೊಳಪಡುತ್ತಾ ಅಥವಾ ಇದು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅದಕ್ಕೆ DCM ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದು ಈಗ ನಾನಾ ರೀತಿಯ ಚರ್ಚೆ ವಿಚಾರದ ಜೊತೆಗೆ ಬೇರೆ ಬೇರೆ ರೀತಿಯ ಆಯಾಮಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಇದು ಇಲ್ಲಿಗೆ ನಿಲ್ಲುವಂತ ಲಕ್ಷಣ ಕಾಣ್ತಾರೆ. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಈಗ ಸರ್ಕಾರದ ವಿರುದ್ಧ ಫೋನ್ ಟ್ಯಾಪ್ ಪ್ರಕರಣ ಇದೆ. ಈಗ ಇದು ಮೊದಲ ಬಾರಿಗೆ ಬಂದಿರುವಂತದ್ದು ಮತ್ತು ಈಗ ಈ ವಿಚಾರ ಎಲ್ಲಿಗೆ ಹೋಗುತ್ತೆ ಅನ್ನೋದು. ಥ್ಯಾಂಕ್ ಯು ವಿಜಯ್, ಡೀಟೇಲ್ಸ್ಗಾಗಿ.